ಯುವತಿಯೊಬ್ಬಳ ವಿಚಾರದಲ್ಲಿ ನಡೆದ ಕಿರುಕುಳಕ್ಕೆ ಬೇಸತ್ತು ಯುವಕನೋರ್ವ ಆಡಿಯೋ ರೆಕಾರ್ಡ್ ಮಾಡಿಟ್ಟು ರೈಲಿಗೆ ಸಿಲುಕಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕಡವನಕೋಟೆ ಗ್ರಾಮದ ಬಳಿ ನಡೆದಿದೆ. ತಾಲೂಕಿನ ಮಾಕುಬಳ್ಳಿ ಗ್ರಾಮದ ಅಭಿಷೇಕ್ ಇನ್ನು 26 ವರ್ಷ ಆತ ಮೃತ ದುರ್ದೈವಿ. ಈತ ಕಳೆದ ಸಂಜೆ ಕಡವನಕೋಟೆ ಬಳಿ ಚಲಿಸ್ತಾ ಇದ್ದ ರೈಲಿಗೆ ತಲೆ ಕೊಟ್ಟು ತನ್ನ ಜೀವವನ್ನ ಇಲ್ಲಿಗೆ ಅಂತ್ಯಗೊಳಿಸಿಕೊಂಡ್ಬಿಟ್ಟಿದ್ದಾನೆ. ಆತ್ಮಹತ್ಯೆಗೂ ಮುನ್ನ ಅಭಿಷೇಕ್ ಮಾಡಿರ್ತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಒಂದು ಈಗ ಪ್ರಕರಣಕ್ಕೆ ದೊಡ್ಡ ತಿರುವನ್ನ ನೀಡಿರ್ತಕ್ಕಂಥದ್ದು. ತನ್ನ ಸಾವಿಗೆ 4 ವ್ಯಕ್ತಿಗಳೇ ನೇರ ಕಾರಣ ಅಂತ ಆತ ಆಡಿಯೋದಲ್ಲಿ ಉಲ್ಲೇಖ ಮಾಡಿ அந்த ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಮೃತ ಅಭಿಷೇಕ್ ತನ್ನ ಆಡಿಯೋ ಸಂದೇಶದಲ್ಲಿ ಶಂಕರ, ದರ್ಶನ್, ಚೇತನ್ ಹಾಗೂ ದಿನೇಶ್ ಎಂಬ 4 ಹೆಸರನ್ನ ಉಲ್ಲೇಖಿಸಿದ್ದಾನೆ. ಯುವತಿಯೊಬ್ಬಳ ವಿಚಾರಕ್ಕೆ ಸಂಬಂಧಿಸಿದಂತೆ ಈ 4 ನನಗೆ ಮಾನಸಿಕ ತೀವ್ರ ಕಿರುಕುಳವನ್ನ ನೀಡಿದ್ದಾರೆ. ಅವರ ಕಾಟ ತಾಳಲಾರದೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಸಾವಿಗೆ ಕಾರಣರಾದ ಈ 4 ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅಳಲನ್ನ ತೋಡಿಕೊಂಡಿದ್ದಾನೆ. ಈ ಆಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಮೃತನ ಕುಟುಂಬಸ್ಥರ ಆಕ್ರೋಶಕ್ಕೆ ಇದು ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಸ್ಥಳಕ್ಕೆ ಅರಸೀಕೆರೆ ರೈಲ್ವೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿತ್ತು. ಅಭಿಷೇಕ್ ಸಾವಿಗೂ ಮುನ್ನ ರೆಕಾರ್ಡ್ ಮಾಡಿದ್ದ ಆಡಿಯೋವನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರ್ತಕ್ಕಂಥ ಪೊಲೀಸರು 4 ಆರೋಪಿಗಳ ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ಅಂತಕ್ಕಂಥ ಪ್ರಕರಣದ ಅಡಿಯಲ್ಲಿ ದಾಖಲಿಸಿಕೊಂಡಿದ್ದಾರೆ ಪ್ರಕರಣವನ್ನ ಸದ್ಯದ ಮಟ್ಟಕ್ಕೆ. ನೇಗರಿಗೆ ಅಕ್ಕನ ಹತ್ರ ನೇಗರ್ ಅಕ್ಕನ ಮಗನೇ ಅದು 5ನೇ ತಲೆ ಆಗ್ಬಿಡ್ತು. ಮಾಡಬಾರ್ದಾಯಿತು. ನಮ್ಮ ಅಜ್ಜಿ ಅದೇ ಮನೆ, ನಮ್ಮ ದೊಡ್ಡಮ್ಮ ಅದೇ ಮನೆ, ಒಬ್ಬ ಅಕ್ಕನ ಅದೇ ಮನೆ ಕೊಟ್ಟು, ನನ್ನ ಮಗಳು ಅದೇ ಮನೆ ಕೊಟ್ಟು ನಾವು ಅಲ್ಲೇ ಓದಿ ಮಾಡಿಬಿಟ್ಟು ನನಗೆ ಗೊತ್ತಾಗಲಿಲ್ಲ. ಅವತ್ತು ನಮ್ಮ ಅಕ್ಕ ಎಲ್ಲ ನಮ್ಮ ಸಾಕಿದ್ರಲ್ಲ, ಅದರಿಂದ ನನ್ನ ಮಗಳು ಅವ್ರು ಸಾಕಿ ಅಂತ ಡೆಲಿವರಿ ಅದು ಏನಾಯಿತು. ಅದೇ ಅಲ್ಲಿ ಅವಳು ಇನ್ನೊಬ್ಬ ಬಾವೊಬ್ಬ ಪಾಯ್ಸನ್ ಕೊಡ್ಬೇಕು. ಅದನ್ನ ಇವ್ರು ಕಿತ್ತಿಟ್ಟಾಗ ಅಟ್ಟದ ಮೇಕೆ ಮಡಿಕೆ ಒಳಗೆ ಇಟ್ಬಿಟ್ಟು ಅವಳು ಗುಡಾಣ ಅಂತ ಗುಡಾಣ ಮೇಲೆ ಕಿಟ್ಬಿಟ್ಟು ಇದು ದಿವಸ ಕರೆಯೋದಂತ ಅವಳು ಬಾ 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 ಅಂತ. ಯಾರು ಇಲ್ಲದೆ ಮದುವೆಗೆ ಹೋದಾಗ ಎಲ್ಲ ಅವರೆಲ್ಲ ಮದುವೆ ಹೋದಾಗ ನೀವು ಕೊಡಬೇಕು. ನನಗೆ ಫೋನ್ ಹಾಕಿದ್ರು, ನಾನೇ ಓಡೋಗಿ ಅಲ್ಲಿಂದ ಇಲ್ಲಿಗೆ ಆಂಬುಲೆನ್ಸ್ ಮಾಡಿಕೊಂಡು ಎಷ್ಟು ವರ್ಷ ಆಯಿತು? 25 ವರ್ಷಕ್ಕೆ ಕಟ್ಟಿದ್ವಿ. ಹೆದರ್ಕೊಂಡು ಇವನೇ ಮಾಡೋ ಇವನು ಕರ್ಕೊಂಡಿದ್ದ ಬೈಕಲ್ಲಿ ಒಳಗೆ ನಿಷ್ಕರ್ಕೊಂಡು. ಅವನು ನಮ್ಮ ತಂಗಿ ಮಗ, ಮಾವಾಗಬೇಕು ಅವ್ರಿಗೆ. ನಮ್ಮ ತಂಗಿ ಮಗ ನೆನ್ನೆ ಊರಲ್ಲಿ ಇವರು ದಿನೇಶ ಮತ್ತು ಅವ್ರ ಮಗ ದರ್ಶ, ಚೇತನು ಇವರೆಲ್ಲ ಸೇರ್ಕೊಂಡು ಹೆದರಿಸಿ ಇದು ಮಾಡಿ ಏನೋ ಗಲಾಟೆ ಮಾಡಿದ್ರಂತೆ. ಗಲಾಟೆ ಮಾಡಿದಾಗ ಇವನು ಏನು ಮಾಡೋನೆ ಅವ್ನ ತಮ್ಮನ ಕರ್ಕೊಂಡು ನರಸೀಪುರಕ್ಕೆ ಹೋಗಿ ಇವರೆಲ್ಲ ಹೊಡೆಯಕ್ಕೆ ಬರ್ತಾವ್ರೆ. ನಾವಿದ್ರಲ್ಲಿ ನಾನು ಡ್ಯೂಟಿಗೆ ಹೋಗ್ಬಿಟ್ಟಿದ್ದೆ. ಹಂಗೆ ನಾನು ಮೈಸೂರಿಗೆ ಹೋಯ್ತೆ, ಬಂದಾಗ ಫೋನ್ ಮಾಡಿರೋ ಹಿಂಗೆ ಇದು ಮಾಡ್ಕೊಬಿಟ್ಟವನೆ ಅಂತೇಳಿ ಈ ಥರ ಎಲ್ಲ ಮಾಡಿ ದರ್ಪ ಮಾಡಿ ಆ ಹುಡುಗಂಗೆ ಇವತ್ತು ಈ ಪರಿಸ್ಥಿತಿಗೆ ತಂದು ಹೆದರಿಸ್ಬಿಟ್ಟಿದ್ದಾರೆ. ನೀನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನೀನು ಅವನ ಜೊತೆ ಇದು ಮಾಡಿದರೆ ಹೇಳ್ದೆ ಹೋದರೆ ಇದು ಮಾಡ್ತೀವಿ ಅಂತೇಳಿ ಏನೇನೋ ಮಾಡಿ ಹೆದರಿಸಿ ಅವನಿಗೆ 2-3 ದಿವಸದಿಂದ ಹಿಂದೆನೂ ಅಡೆ ಹಾಕ್ಯಂಡು ದಿನೇಶು ಮತ್ತು ಇವನು ಚೇತನು ಇವರೆಲ್ಲ ಮತ್ತೆ ಇದು ಮಾಡಿ ನೀನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಹೆದರಿಸಿ ಎಲ್ಲ ಇದು ಮಾಡ್ಯಾರ ಸರ್. ಅದೇ ಅವ್ರ ಮಗಳು ಹೋಯ್ದು, ಅವ್ರ ಮಗಳು ಅಲ್ಲ ದಿನೇಶ ಅಂತ, ದರ್ಶನ ತಂಗಿ. ಅದಕ್ಕೆ ನೀನು ಸಪೋರ್ಟ್ ಮಾಡಿ. ಅಜ್ಜಿ ಮತ್ತು ನಮ್ಮ ಅಣ್ಣ ಬಂದ. ಯಾರು? ನಮ್ಮ ಅಜ್ಜಿ ಮತ್ತು ನಮ್ಮ ಅಣ್ಣ ಹೊಳೆನರಸೀಪುರದಿಂದ ಬಂದಾಗ ಶೆಡ್ತಾಗ ಬಂದ. ನಾವು ಹೊಸ ಸಾಗಿದ್ದೀವಿ ಅಲ್ಲಿ ಬಂದಾದ್ಮೇಲೆ ಅವನು ಅಲ್ಲಿ ಒಂದು 4 ಜನ ನಿಂತಿರು. ಚೇತನ್ನು ಮತ್ತು ಶಂಕರ ಒಂದು 4 ಜನ ನಿಂತಿರು. ನಾನು ಹಿಂಗೆ ಕೆಳಕ್ಕೆ ಹೋದೆ. ಆವಾಗ ಅವ್ನು ಹಿಂಗೆ ಮೇಲಕ್ಕೆ ಬರ್ತಿದ್ದ. ಅವ್ರು ನಿಂತಿರೋ ಅಲ್ಲಿ ಅವಾಗೇನೋ ಅಡ್ಡ ಹಾಕಂಗೆ ಕೇಳವ್ರೆ. ನಾನು ಆ ಜೋಳ ಕಡ್ಡಿ ಕುಯ್ಕೊಂಬಂದು ಇದ್ದೆ. ಆಮೇಲೆ ಮತ್ತೆ ನನಗೆ ಫೋನ್ ಮಾಡ್ದಣ್ಣ, ಹಿಂಗೆ ಬಾಯಿಲಿ ಹೊಳೆನರಸೀಪುರಕ್ಕೆ ಬಿಡ್ಬಾ, ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಕೆಲ್ಸಕ್ಕೆ ಹೋದ್ಮೇಲೆ ನಾನು ಹೊಳೆನರಸೀಪುರಕ್ಕೆ ಬಿಟ್ಬಿಟ್ಟು ನನಗೆ ದುಡ್ಡು ಹಾಕ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಂತ ಪೆಟ್ರೋಲ್ ಹಾಕ್ಸ್ಬಿಟ್ಟು ಬಂದೆ ನಾನು. ಆಮೇಲೆ 11 ಗಂಟೆಲ್ಲ ನನ್ನ ತಮ್ಮಂಗೆ ರೆಕಾರ್ಡ್ ಕಳ್ಸೋನೆ. ಈ ಥರ ಬೆದರಿಸ್ತವ್ರೆ, ನನಗೆ ಹೊಡಿತವ್ರೆ, ಹಂಗೆ ಹಿಂಗೆ ಅಂತ ಕಳ್ಸೋನೆ. ಆಮೇಲೆ ಹಿಂಗೆ ಫೋನ್ ಮಾಡಿಬಿಟ್ಟು ಇವ್ರು ಲೇಡೀಸ್ ಯಾರೋ ಫೋನ್ ಮಾಡಿದರು. ಲೇಡೀಸ್ ಫೋನ್ ಮಾಡಿದಾಗ ಹಿಂಗೆ ಸೂಸೈಡ್ ಆಗೋನೆ ಅಂತ ಫೋನ್ ಮಾಡಿ ಹೇಳಿದ್ರು. ಅವ್ರು ಹಿಂಗೆ ಎದುರಿಸ್ತವ್ರೆ. ಈಗ ನೀನು ಬಿಟ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ ಬಿಟ್ಬಿಟ್ಟು ಬಂದೆ. ಏನು ಕೆಲ್ಸಕ್ಕೆ ಹೋಗೋ ನೀನು? CCTV ಹೆಲ್ಪರ್ ಆಗು. ಹುಡುಗಿ ಅದೇ ಹುಡುಗಿ ವಿಚಾರಕ್ಕೆ ಎದುರಿಸ್ತಿದ್ರು ಸರ್. ಇವನು ಸಪೋರ್ಟ್ ಮಾಡ್ತಾವನೆ, ಬೇರೆಯವ್ರ ಜೊತೆ ಓಡೋಗಿದ್ಲು. ಇವನು ಸಪೋರ್ಟ್ ಮಾಡೋಣ ಹಂಗೆ ಹಿಂಗೆ ಅಂತ ಎದುರಿಸ್ತಿರು. ಇವನು ಎದುರ್ಕೊಂಡು ಬೆದ್ರೆ ಹಾಕಿರಂತೆ, ಕೊಲೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏನೇನೋ ಬೆದ್ರೆ ಹಾಕಿರಂತೆ. ಇವನು ಅದನ್ನು ಮನೆಯವ್ರ ಕೈಲಿ ಯಾರ ಕೈಲೂ ಹೇಳ್ಕೊಂಡಿಲ್ಲ.
ಅವನು ಒಬ್ಬನೇ ಹಿಂಗೆ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು. ಹುಡುಗಿ ಇವನಿಗೆ ಪರಿಚಯ ಇತ್ತಾ? ಆ ಹುಡುಗಿ ಒಂದು ದಿವಸನೂ ಮಾತಾಡ್ಸಿಲ್ಲ ಸರ್, ಪರಿಚಯನೇ ಇಲ್ಲ. ಪರಿಚಯ ಇತ್ತು, ಒಂದೇ ಊರು, ಅರೆ ಮಾತಾಡ್ಸಿಲ್ಲ. ಹೋಗಿದ್ದು ಹುಡುಗ ಯಾರು? ಅವ್ನು ಸಚಿನ್ ಅಂತನಾ? ಸಚಿನ್ ಅಲ್ಲ, ಸುದಿ. ಸುದಿ ಅವನು ಪರಿಚಯ ಇದ್ದ. ಅರೆ 1ನೇ ಕ್ಲಾಸಿಂದ ಒಂದೇ ಸ್ಕೂಲಲ್ಲಿ ಓದಿದ್ದು, ಪರಿಚಯ ಇದ್ದ. ಅದಕ್ಕೆ ಇವರು ಹೆಲ್ಪ್ ಮಾಡೋಣ ಅಂತ ಇವರು ಬೆದರಿಕೆ ಹಾಕಿರು. ದಿನಿ ಅವರಪ್ಪ ದಿನಿ ಅವನು ಹೋಗ್ಬಿಟ್ಟು ಇದು ಗತ್ತ ಇದ್ದ, ಜೋಳು ಕುಡಿ ಕೂತಿದ್ದು ನಮ್ಮ ಅಣ್ಣ, ಅಲ್ಲಿ ಹೋಗ್ಬಿಟ್ಟು ಬೆದರಿಕೆ